ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವವನಾಗಿದೆ. ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 23ನೇ ವಚನವನ್ನ ತೆಗೆದುಕೊಂಡಿದ್ದೇನೆ. ಈ ವಾಕ್ಯ ರೀತಿಗಳಿದ್ದು ಹೇಳ್ತದೆ, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ, ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ ಎಂಬುದಾಗಿ. ಬೇರೆ ಮುಂಜಾನೆ ಸಮಯದಲ್ಲಿ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನ ಕೂಗುವವನಾಗಿದ್ದಾನೆ. ಅನೇಕ ಸಾರಿ ದೇವರು ಮಾತನಾಡುವಾಗ ನಾವು ಆತನ ಸ್ವರಕ್ಕೆ ಕಿವಿಗೊಡೋದಿಲ್ಲ, ಆತನ ಮಾತನ್ನ ಕೇಳೋದಿಲ್ಲ. ಅದಕ್ಕೆ ಮಲಾಕಿ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಪಿತೃಗಳ ಕಾಲದಿಂದಲೂ ನನಗೆ ಹೋರಿಯಾಗಿ ನೀವು ಹೋಗ್ತಾ ಇದ್ದಾರೆ ಎಂಬುದಾಗಿ ಪ್ರವಾದಿ ಹೇಳುವುದನ್ನು ನಾವು ನೋಡ್ತೇವೆ. ಈ ಮುಂಜಾನೆ ಕೂಡ ಪ್ರಿಯರೇ, ದೇವರು ಈ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ, ನನ್ನ ಧ್ವನಿಗೆ ಕಿವಿಗೊಡಿರಿ ಎಂಬುದಾಗಿ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಈ ಮುಂಜಾನೆ ವಾಕ್ಯವನ್ನು ಕೇಳುವಾಗ ವಾಕ್ಯ ಹೇಳ್ತದೆ, ನೀವು ನನ್ನ ಪ್ರಜೆಯಾಗಿರುವಿ, ನಾನು ನಿಮಗೆ ದೇವರಾಗಿರುವೆನು, ನಿಮಗೆ ಹಿತವಾಗುವಂತೆ, ನಿಮಗೆ ಒಳ್ಳೆಯದಾಗುವುದಕ್ಕೋಸ್ಕರ ನಾನು ವಿಧಿಸುವ ಮಾರ್ಗದಲ್ಲೇ ನಡೀರಿ ಎಂಬುದಾಗಿ ದೇವರು ಮಾತು ಹೇಳ್ತದೆ. ನನ್ನ ಮಾರ್ಗದಲ್ಲಿ ನೀವು ನಡೆಯುವಾಗ ನಿಮ್ಗೆ ಆಶೀರ್ವಾದ ಸಿಗುತ್ತೆ, ನನ್ನ ಮಾರ್ಗದಲ್ಲಿ ನೀವು ನಡೆಯುವಾಗ ಒಳ್ಳೇದಾಗುತ್ತೆ, ನನ್ನ ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಆರೋಗ್ಯ ಸಿಗತ್ತೆ, ನನ್ನ ಮಾರ್ಗದಲ್ಲಿ ನಡೆಯುವಾಗ ಸಮಾಧಾನ ಸಿಗತ್ತೆ ಎಂಬುದಾಗಿ. ಪ್ರಿಯರೇ, ಮುಂಚಾನೆ ದೇವರು ನಮ್ಮ ಸಂಗಡ ಮಾತನಾಡುವಾಗ ಈ ವಾಕ್ಯ ಹೇಳ್ತದೆ, ನೀವು ನನ್ನ ಹಿತವಾಗಿ, ನಿಮಗೆ ಹಿತವಾಗುವಂತೆ, ನಿಮಗೆ ಒಳ್ಳೇದಾಗುವಂತೆ ನನ್ನ ಮಾರ್ಗದಲ್ಲಿ ನೀವು ನಡೆಯಿರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಪ್ರಿಯ, ಒಂದು ವೇಳೆ ದೇವರ ಮಾತನ್ನು ಕೇಳದೆ ನಾವು ಅವಿಧೇಯರಾಗಿ ನಮ್ಮ ಸ್ವಂತ ಮಾರ್ಗಗಳಲ್ಲಿ ನಡೆಯುತ್ತಿರುವುದಾದ್ರೆ ದೇವರ ಹತ್ರ ಕ್ಷಮಾಪಣೆ ಕೇಳಿಕೊಳ್ಳೋಣ. ಮತ್ತೊಂದು ಸಾರಿ ದೇವರ ಬಳಿಗೆ ನಾವು ಬರೋಣ. ಅದರ ಮೂಲಕವಾಗಿ ದೇವರ ಆಶೀರ್ವಾದಗಳನ್ನ, ದೇವರ ಕಾರ್ಯಗಳನ್ನ, ದೇವರ ಸಹಾಯಗಳನ್ನ ಹೊಂದಿಕೊಳ್ಳುವುದಕ್ಕೆ ಸಹಾಯವಾಗುವಂತೆ ನಮ್ಮನ್ನು ನಾವು ಈ ಸಮಯದಲ್ಲಿ ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಾಕ್ಯ ಹೇಳುವ ಹಾಗೆ ನನ್ನ ಧ್ವನಿಗೆ ಕಿವಿಗೊಡಿರಿ. ಹೌದು ಸ್ವಾಮಿ, ಈ ಒಂದು ಮುಂಚಾನೆ ನಿನ್ನ ಸ್ವರವನ್ನ ಕೇಳಿಸಿಕೊಳ್ಳುವುದಕ್ಕೆ ನಾವು ಬಯಸ್ತೇನೆ. ನೀನು ಇಲ್ಲಿ ಹೇಳ್ತಾ ಇದೆಯಾ ಸ್ವಾಮಿ, ನಿಮಗೆ ಹಿತವಾಗುವಂತೆ ನನ್ನ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ. ಹೌದು ಸ್ವಾಮಿ, ನಾವು ಮಾಡಿದಂತ ತಪ್ಪುಗಳನ್ನ ಕ್ಷಮಿಸು. ನಮ್ಮ ಒಳ್ಳೇದಾಗುವುದಕ್ಕೋಸ್ಕರ ನೀನು ಕೇಳುವವನಾಗಿದ್ದಿ. ನೀನು ಕೊಟ್ಟಂತ ಈ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ಇನ್ನು ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸು, ಉಪಯೋಗಿಸು ಕರ್ತನೆ. ಯಾವುದೇ ಕಾರಣಕ್ಕೂ ನಿನ್ನ ವಾಕ್ಯವನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಿನಗೆ ಮೆಚ್ಚುಗೆ ಆದಂತಹ ಜೀವಿತವನ್ನ ಜೀವಿಸುವುದಕ್ಕೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.